ಕೊಡ್ತೀವಿ. ಇವತ್ತು ನಮ್ಮ ತಿಂಗಳಲ್ಲಿ ಇಷ್ಟು ಹಣವನ್ನು ಬಂದಿದೆ, ನಾವು ಯಾವ ಕಾರ್ಯಕ್ರಮವನ್ನು ಮಾಡಬೇಕು, ಈ ಹಣವನ್ನು ಯಾಕೆ ಖರ್ಚು ಮಾಡಬೇಕು, ಏನು ಉಪಯೋಗಕ್ಕೆ ಆಗ್ಬೋದು ಬರ್ಬೋದು ಸರ್. ಇವತ್ತು 1982ರಲ್ಲಿ ನಾನು ಹುಟ್ಟಿದ್ದೀನಿ. ಆಗ ನಾನು ಹುಟ್ಟಿದಾಗ 5-6 ವರ್ಷ ಆದ್ಮೇಲೆ ಸ್ವಲ್ಪ ತಿಳುವಳಿಕೆ ಬಂದಾಗ ನಾವು ಅಲ್ಲಲ್ಲೇ ಒಂದು ಚಿಹ್ನೆಯನ್ನ ನೋಡ್ತಿದ್ವಿ. ಆ ಚಿಹ್ನೆ ಪ್ರತಿಯೊಬ್ಬರು ನೋಡಿದ್ದೀವಿ. ಅದಕ್ಕೆ ರೋಟರಿ ಕ್ಲಬ್ ಅಂತ ಹೇಳ್ತಾರೆ. ಎಲ್ಲಾ ಊರಲ್ಲೂ ನೋಡಿದ್ದೀರಿ ರೋಟರಿ ಕ್ಲಬ್. ಅವ್ರು ಏನ್ ಮಾಡ್ತಿದ್ರು, ಅವ್ರದ್ದು ಸಂಸ್ಥೆ ಇತ್ತು. ಹೌದಾ, ನಾವ್ ಯಾಕೆ ಆ ಹಳೆ ಕ್ಲಬ್ ಅನ್ನ ತಗೊಂಡು ಮುಂದುವರಿಸಬಾರ್ದು? ಬ್ಲಡ್ ಅನ್ನ ಪ್ರತಿ ಜಿಲ್ಲೆಗಳಲ್ಲಿ ನಮ್ದೇ ಆದಂತ ಒಂದು ನಾವು ತಗೊಂಡಿದ್ದೀವಲ್ಲ, ಆರೋಗ್ಯದಿಂದ ತಗೊಂಡಿದ್ದೀವಿ. ನಾವೇ ಈಗ ರೈತರಿಗೆ ನಾವು ಇಷ್ಟು ಜನ ಈಗ ಹೋರಾಟ ಮಾಡೋರು, ನಾವು ಎಲ್ಲ ಹುಡುಗರು ಒಳ್ಳೆಯದಾದ್ಮೇಲೆ ನಾವಂತ ಬ್ಲಡ್ ಅನ್ನ ಡೊನೇಟ್ ಮಾಡಿ ಎಷ್ಟೋ ಜನ ಗರ್ಭಕೋಶ ಆಪರೇಷನ್ಗೆ ಬ್ಲಡ್ ಇಲ್ಲ, ಕ್ಯಾನ್ಸರ್ ಅಲ್ಲಿ ಬಳಲ್ತಾ ಇದ್ದಾರೆ, ಆಕ್ಸಿಡೆಂಟ್ ಆದವರು. ನಾವು ಇವರಿಗೆಲ್ಲ ಹೋರಾಡಲಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಹೋರಾಡ್ತಾರೆ? ಇವೆಲ್ಲ ನಾವು ಯುವಕರಾಗಿ ನಾವು ನಮ್ಮ ಕೆಲಸವನ್ನ ನಾವು ಮಾಡದೇ ಇದ್ರೆ, ನಾವು ದಾರಿ ತಪ್ಪುವಂತ ಜೊತೆಯಲ್ಲೇ ನಾವು ಹೋಗ್ಬಿಟ್ರೆ ಮತ್ತೆ ಇನ್ನೇನ್ ಮಾಡ್ದಂಗೆ ಸಾಧ್ಯ? ನಾವು ಸಾರ್ಥಕ ಆಗತ್ತೆ ಈ ಪ್ರಪಂಚದಲ್ಲಿ, ಹೌದಲ್ಲ ಸರ್? ಇದು ಸಂಘಟನೆ ಕಟ್ಟಿದೀವಿ, ಎಲ್ಲಾ ರೀತಿ ಸಂಘಟನೆ ಅಂತ ಹೇಳಿ ಜನ ತಿಳ್ಕೊಂಡಿರ್ತಾರೆ. ಅದೇ ಇದು ಎಲ್ಲಾ ರೀತಿ ಸಂಘಟನೆ ಅಲ್ಲ. ಇದರಲ್ಲಿ ನಮ್ಮ ಜೀವನ ಅಡಗಿದೆ, ನಮ್ಮ ಗ್ರಾಮ ಅಡಗಿದೆ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕನ ಅಡಗಿಸಿದೀವಿ ನಾವು. ಇದನ್ನ ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ನಾವು ಬೆಳಕಿಗೆ ಬರ್ತೀವಿ. ಎಷ್ಟು ನಾವು ಇದನ್ನು ವರ್ಕ್ ಮಾಡೋದಿಲ್ವೋ ಅದು ಅಲ್ಲೇ ಇರುತ್ತೆ. ಹಂಗಾಗಿ ಇವತ್ತು ನಿಮಗೆಲ್ಲ ಕರೆದಿದ್ದೀವಿ. ಮತ್ತೇನಾದ್ರೂ ನಿಮ್ಗೆ ಪರಿಚಯ ಇದ್ರೆ ಕೇಳಿ, ತೊಂದರೆ ಇಲ್ಲ, ಮಾಡ್ಬೋದಣ್ಣ, ಡೈರಿ ಮಾಡ್ಬೋದು, ಪರ್ಮಿಷನ್ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಹಣವನ್ನ ತಗೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಕುರಿ ಕೊಟ್ಟಿಗೆ, ದನದ ಕೊಟ್ಟಿಗೆ ಅಂತ ಮಾಡ್ಕೊಂಡಿದ್ದಾನೆ. ಆದ್ರೆ ಅವನು ಕೊಟ್ಟಿಗೆಯಲ್ಲಿ ದನ ಬಿಟ್ಕೊಂಡಿಲ್ಲ. ಸರ್ಕಾರದ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟು ಅವ್ನು ದುಡ್ಡು ತಗೊಂಡ್ಬಿಟ್ಟು ಅವರು ತೋಟ ಮನೆಗಳಲ್ಲಿ ಕಟ್ಕೊಂಡಿದ್ದಾರೆ. ಅದು ಮಾಡ್ಬೋದ ಸರ್ಕಾರಕ್ಕೆ? ಅದನ್ನ ನಡಿಬಾರ್ದು ಅಂತ ನಾನು ನಿಮಗೆ ಕೇಳ್ತಾರೆ. ಅದನ್ನ ನಮಗೆ ಕಟ್ಕೊಡ್ತಾರೆ, ಜಾಗ ತೋರ್ಸೋಣ. ನಾವು ಜಾಗ ತೋರ್ಸೋಣ ಸರ್, ನಮಗೆ ಅಲ್ಲಿ ಗ್ರಾಂಟ್ ಹಾಕೊಡ್ತಾರೆ. ಅವ್ರು ಯಾಕೆ ಹಾಕೊಡಲ್ಲ? ಗ್ರಾಮ ಉದ್ಧಾರ ಕೆಲಸ ಮಾಡ್ತಾ ಇದೆ, ಸರ್ಕಾರ ನಮಗೆ ಸಪೋರ್ಟ್ ಮಾಡೋದು ಇದೆಯಲ್ಲ, ಅದರಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಲ್ಲ ನಾವು. ನಮಗೇನ್ ಮಾಡ್ತಾರೆ ಅವರು? ಹೆಲ್ಪ್ ಮಾಡ್ತಾರೆ. ಅದು ಯಾಗತ್ತೆ, ತೊಂದರೆ ಇಲ್ಲ. ಮುಂದೆ ಹೇಳಿ, ಯಾರಾಯ್ತು ಸರ್? ಇನ್ನೊಂದು ಈಗ ಈ ಮಾಹಿತಿಗಳನ್ನ ನಾವು ಇಷ್ಟೇ ಜನ ಮಾತ್ರ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನ ಒಂದು ಜಿಲ್ಲಾ ಮಟ್ಟದಲ್ಲಿ ನಡೆಯಬೇಕು, ಒಂದು ರಾಜ್ಯ ಮಟ್ಟದಲ್ಲಿ ನಡೆಯಬೇಕು. ಈ ಮಾಹಿತಿಗಳನ್ನು ಯಾರೇ ಜನ ಎಲ್ಲಿ ಜನ ಎಷ್ಟೇ ಜನ ಸೇರಿ ಈ ಮಾಹಿತಿಗಳನ್ನ ಅವರು ಎಲ್ಲ ಹಾಕ್ಕೊಳ್ಬೇಕು. ನಾವೇನು ಮಾಡ್ತೀವಿ ಈಗ ಇಷ್ಟೇ